ಹಾಯ್, ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಜನವರಿ 3ರ ಮಾರ್ಕೆಟ್ ಅಪ್ಡೇಟ್ನ ನೋಡೋದಾದ್ರೆ ಮಾರ್ಕೆಟ್ನಲ್ಲಿ ಇವತ್ತು ಕೂಡ ವೀಕ್ನೆಸ್ ಕಂಟಿನ್ಯೂ ಆಗಿದೆ. ನಿಫ್ಟಿನಲ್ಲಿ 150 ಪಾಯಿಂಟ್ಗಳಷ್ಟು ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ನಿಫ್ಟಿ 21,517ರಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಬಟ್ ಸ್ಟಿಲ್ ನಿಫ್ಟಿ 21,500ರ ಲೆವೆಲ್ ಅನ್ನು ಹೋಲ್ಡ್ ಮಾಡ್ತಿದೆ. ಎಲ್ಲಿವರೆಗೂ ಈ ಒಂದು ಲೆವೆಲ್ನ ಮೇಲ್ಗಡೆ ನಿಫ್ಟಿ ಟ್ರೇಡ್ ಆಗ್ತಿರುತ್ತೆ ಅಲ್ಲಿವರೆಗೂ ನಾವು ಪಾಸಿಟಿವ್ ಮೊಮೆಂಟಮ್ ಅನ್ನು ಮಾರ್ಕೆಟ್ನಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಹಾಗೆ ಸೆನ್ಸೆಕ್ಸ್ನಲ್ಲಿ ಕೂಡ 535 ಪಾಯಿಂಟ್ಗಳಷ್ಟು ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಬ್ಯಾಂಕ್ ನಿಫ್ಟಿ ಕೂಡ ಇವತ್ತು ನೆಗೆಟಿವ್ ಆಗಿ ಕ್ಲೋಸ್ ಆಗಿದೆ. 56 ಪಾಯಿಂಟ್ಗಳ ಕರೆಕ್ಷನ್ ಬ್ಯಾಂಕ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ನಾಳೆ ಗುರುವಾರ ನಿಫ್ಟಿ ಎಕ್ಸ್ಪೈರಿ ಇರುತ್ತೆ. ನೋಡಬೇಕಾಗುತ್ತೆ ನಾಳೆ ಯಾವ ರೀತಿಯ ಒಂದು ಟ್ರೇಡಿಂಗ್ ನಿಫ್ಟಿಯಲ್ಲಿ ಆಗುತ್ತೆ ಅಂತ. ಮೇ ಬಿ ಒಂದು ಲೆವೆಲ್ನಿಂದ ಒಂದು ಬೌನ್ಸ್ ಬ್ಯಾಕ್ನ ಎಕ್ಸ್ಪೆಕ್ಟೇಷನ್ಸ್ ಕೂಡ ನಿಫ್ಟಿಯಲ್ಲಿ ಇರುತ್ತೆ. ಬಟ್ 21,500 ಲೆವೆಲ್ನ ಮೇಲ್ಗಡೆ ನಿಫ್ಟಿ ಟ್ರೇಡ್ ಆಗಬೇಕಾಗುತ್ತೆ. ಹಾಗೆ ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಬಜಾಜ್ ಆಟೋ ಇವತ್ತು ಟಾಪ್ ಗೇನರ್ ಆಗಿತ್ತು. 5% ಗೇನ್ನೊಂದಿಗೆ ಬಜಾಜ್ ಆಟೋ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಹಾಗೆ 7,000 ಲೆವೆಲ್ನ ಅರೌಂಡಲ್ಲಿ ಈಗ ಬಜಾಜ್ ಆಟೋ ಟ್ರೇಡ್ ಆಗ್ತಿದೆ. ಇವತ್ತಿನ ಈ ಒಂದು ಗೇನ್ಗೆ ಮೇಜರ್ ರೀಸನ್ 8ನೇ ತಾರೀಕು ಜನವರಿಗೆ ಕಂಪನಿಯ ಬೋರ್ಡ್ ಮೀಟಿಂಗ್ ಇರುತ್ತೆ. ಈ ಒಂದು ಬೋರ್ಡ್ ಮೀಟಿಂಗ್ನಲ್ಲಿ ಶೇರ್ ಬೈಬ್ಯಾಕ್ನ ಡಿಸ್ಕಷನ್ಸ್ ಆಗುತ್ತೆ. ಶೇರ್ ಬೈಬ್ಯಾಕ್ಗೆ ಬಜಾಜ್ ಆಟೋ ಕಡೆಯಿಂದ ಅಪ್ರೂವಲ್ ಸಿಕ್ಕಿದ್ರೆ ಇದು ಬಜಾಜ್ ಆಟೋನ 2ನೇ ಶೇರ್ ಬೈಬ್ಯಾಕ್ ಆಗಿರುತ್ತೆ. ಜುಲೈ 2022ರಲ್ಲಿ ಇವರು ಬೈಬ್ಯಾಕ್ ಅನ್ನು ಕಂಡಕ್ಟ್ ಮಾಡಿದ್ರು. ಆಗ ಬೈಬ್ಯಾಕ್ ಪ್ರೈಸ್ 4,600 ರೂಪಾಯಿ ಸೆಟ್ ಆಗಿತ್ತು. ಆಗ ಬಜಾಜ್ ಆಟೋ 3,600ರ ಅರೌಂಡಲ್ಲಿ ಟ್ರೇಡ್ ಆಗ್ತಿತ್ತು. ಬಟ್ ಈಗ ಬಜಾಜ್ ಆಟೋ 7,000 ಲೆವೆಲ್ನಲ್ಲಿ ಟ್ರೇಡ್ ಆಗ್ತಿದೆ. ಸೊ ಒಂದು ವರ್ಷದಲ್ಲಿ ಸ್ಟಾಕ್ ಆಲ್ಮೋಸ್ಟ್ ಡಬಲ್ ಆಗಿದೆ. ಸೊ ಟಾಟಾ ಮೋಟರ್ಸ್ನ ರೀತಿಯಲ್ಲಿ ಬಜಾಜ್ ಆಟೋ ಸ್ಟಾಕ್ ಪ್ರೈಸ್ ಕೂಡ ಒಂದೇ ವರ್ಷದಲ್ಲಿ ಡಬಲ್ ಆಗ್ತಿರೋದು ಕಾಣಿಸ್ತಿದೆ. ಅದಾನಿ ಎಂಟರ್ಪ್ರೈಸಸ್, ಅದಾನಿ ಪೋರ್ಟ್ಸ್ ಕೂಡ ಒಳ್ಳೆ ಒಂದು ಪಾಸಿಟಿವ್ ಕ್ಲೋಸಿಂಗ್ ಅನ್ನು ಇವತ್ತು ಕೊಟ್ಟಿದೆ. ಅದಾನಿ ಎಂಟರ್ಪ್ರೈಸಸ್ನಲ್ಲಿ 2.5% ಅಪ್ಸೈಡ್ ನೋಡೋದಕ್ಕೆ ಸಿಕ್ಕಿದ್ರೆ ಅದಾನಿ ಪೋರ್ಟ್ 1.5% ಅಪ್ಸೈಡ್ನೊಂದಿಗೆ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಇದಕ್ಕೆ ರೀಸನ್ ಮೋಸ್ಟ್ ಆಂಟಿಸಿಪೇಟೆಡ್ ಸುಪ್ರೀಂ ಕೋರ್ಟ್ನ ವರ್ಡಿಕ್ಟ್ ಬಂದಿದೆ. ಅದಾನಿ ಗ್ರೂಪ್ನ ಕಂಪನಿಗಳಲ್ಲಿ ಯಾವುದೇ ರೀತಿಯ ಪ್ರೋಬ್ ಇನ್ಮುಂದೆ ಆಗೋದಿಲ್ಲ ಅಂತ ಅವರು ಹೇಳಿದ್ದಾರೆ. ರೀಸೆಂಟಾಗಿ CBI ಕೂಡ ಅಪ್ಲಿಕೇಶನ್ಸ್ಗಳನ್ನು ಹಾಕಿದ್ರು. ಅದಾನಿ ಗ್ರೂಪ್ನಲ್ಲಿ ಪ್ರೋಬನ್ನು ಮಾಡಬೇಕು, ಇನ್ವೆಸ್ಟಿಗೇಷನ್ಸ್ ಅನ್ನು ಮಾಡಬೇಕು ಅಂತ. ಜಸ್ಟ್ ಥರ್ಡ್ ಪಾರ್ಟಿ ಪ್ರೂಫ್ನೊಂದಿಗೆ ನಾವು ಯಾವುದೇ ರೀತಿಯಲ್ಲಿ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೆಬಿ ಆಲ್ರೆಡಿ ಇನ್ವೆಸ್ಟಿಗೇಷನ್ ಅನ್ನು ಮಾಡಿದರೆ ಯಾವುದೇ ರೀತಿಯ ಮಿಸ್ಇನ್ಫಾರ್ಮೇಷನ್ಸ್ ಅದಾನಿ ಗ್ರೂಪ್ನಲ್ಲಿ ನೋಡೋದಕ್ಕೆ ಸಿಕ್ಕಿಲ್ಲ. ಆದ್ರಿಂದ ನಾವು ಅದಾನಿ ಗ್ರೂಪ್ಗೆ ಕ್ಲೀನ್ ಚಿಟ್ ಅನ್ನು ಕೊಡ್ತೀವಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದ್ದಾರೆ. ಸೊ ಇದು ಅದಾನಿ ಗ್ರೂಪ್ಗೆ ಖಂಡಿತವಾಗ್ಲೂ ಬೂಸ್ಟರ್ ಡೋಸ್ ಆಗಿರುತ್ತೆ. ಅದಾನಿ ಗ್ರೂಪ್ ಈ ವರ್ಷ $2 ಬಿಲಿಯನ್ ಬಾಂಡ್ ರೀಪೇಮೆಂಟ್ ಅನ್ನು ಮಾಡಬೇಕಾಗಿದೆ. ಬಾಂಡ್ ರೀಪೇಮೆಂಟ್ ಅಂದರೆ 2019ರಲ್ಲಿ ಅವರು ಬಾಂಡ್ ಅನ್ನು ಇಶ್ಯೂ ಮಾಡಿದ್ರು. ಅದು 5 ವರ್ಷಗಳಲ್ಲಿ ಮೆಚ್ಯೂರ್ ಆಗುತ್ತೆ. ಸೊ ಮೆಚ್ಯೂರ್ ಆದಾಗ ಯಾರೆಲ್ಲ ಬಾಂಡ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದ್ರು ಅವರಿಗೆ ಪ್ರಿನ್ಸಿಪಲ್ ಅಮೌಂಟ್ ಅನ್ನ ಅದಾನಿ ಗ್ರೂಪ್ ರಿಟರ್ನ್ ಮಾಡಬೇಕಾಗುತ್ತೆ. ಸೊ ಈ ಒಂದು ಬಾಂಡ್ ಮೆಚ್ಯೂರಿಟಿ ಫಂಡ್ ಅನ್ನು ರೈಸ್ ಮಾಡೋದಕ್ಕೆ ಅದಾನಿ ಗ್ರೂಪ್ಗೆ ಬಹಳಷ್ಟು ಪ್ರಾಬ್ಲಮ್ಸ್ ಆಗ್ತಿತ್ತು. ಬಟ್ ಸುಪ್ರೀಂ ಕೋರ್ಟ್ನ ಕಡೆಯಿಂದ ಕ್ಲಾರಿಟಿ ಬಂದಿರೋದ್ರಿಂದ ಬಹಳಷ್ಟು ಗ್ಲೋಬಲ್ ಇನ್ವೆಸ್ಟರ್ಸ್ಗಳು ಅದಾನಿ ಗ್ರೂಪ್ನಲ್ಲಿ ಫಂಡನ್ನು ಇನ್ಫ್ಯೂಸ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಖಂಡಿತವಾಗ್ಲೂ ಇದು ಅದಾನಿ ಗ್ರೂಪ್ಗೆ ಪಾಸಿಟಿವ್ ಆಗಿರುತ್ತೆ. ಸೊ 2023ರ ಜನವರಿ ತಿಂಗಳಲ್ಲಿ ಇಂಡನ್ಬರ್ಗ್ನ ರಿಪೋರ್ಟ್ ಬಂದಿತ್ತು. ಸೊ ಒಂದು ವರ್ಷದ ನಂತರ ನಮಗೆ ಸುಪ್ರೀಂ ಕೋರ್ಟ್ನ ಕಡೆಯಿಂದ ಕ್ಲಾರಿಫಿಕೇಶನ್ ಬರ್ತಿರೋದು ಕಾಣಿಸ್ತದೆ. ಸದ್ಯಕ್ಕೆ ಇದು ಅದಾನಿ ಗ್ರೂಪ್ಗೆ ರಿಲೀಫ್ ಆಗಿರುತ್ತೆ. ಸೊ ಇವತ್ತು ಅದಾನಿ ಗ್ರೂಪ್ನ ಎಲ್ಲ ಸ್ಟಾಕ್ಗಳು ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ. ಒಳ್ಳೆ ಒಂದು ಪಾಸಿಟಿವ್ ಟ್ರೆಂಡ್ ವರ್ಡಿಕ್ನ ನಂತರ ಬಂದಿತ್ತು. ಬಟ್ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಕೂಡ ಅದಾನಿ ಗ್ರೂಪ್ನ ಕಂಪನಿಗಳಲ್ಲಿ ಬಂದಿದೆ. ಸೊ ಅದಾನಿ ಗ್ರೂಪ್ನ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡ್ತೀರಾ ಅಂದರೆ ಖಂಡಿತವಾಗ್ಲೂ ಇನ್ವೆಸ್ಟ್ಮೆಂಟ್ ಬಗ್ಗೆ ಪ್ಲಾನ್ಸ್ ಅನ್ನು ಮಾಡ್ಬೋದಾಗುತ್ತೆ. ಬಟ್ ಈ ಕಂಪನಿಗಳು ವಾಲಟೈಲ್ ಆಗಿ ಟ್ರೇಡ್ ಆಗ್ತಿರುತ್ತೆ. ಸೊ ಅದಾನಿ ಗ್ರೂಪ್ನ ಬಗ್ಗೆ ಯಾವುದಾದ್ರೂ ಒಂದು ನೆಗೆಟಿವ್ ನ್ಯೂಸ್ ನೋಡೋದಕ್ಕೆ ಸಿಕ್ಕಿದಾಗ ಸ್ಟಾಕ್ ಪ್ರೈಸ್ನಲ್ಲಿ ತುಂಬಾನೇ ವೀಕ್ನೆಸ್ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಹಾಗೆ ನಾನು ಬಹಳಷ್ಟು ಬಾರಿ ಹೇಳಿರೋ ರೀತಿಯಲ್ಲಿ 2024ರ ಎಲೆಕ್ಷನ್ಸ್ ಏನಿದೆ ಅದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆ ಅಂದ್ರೆ ಅದಾನಿ ಗ್ರೂಪ್ ಪೊಲಿಟಿಕಲಿ ಕೂಡ ತುಂಬಾನೇ ಚರ್ಚೆ ಆಗುವಂತ ಒಂದು ಕಂಪನಿ ಆಗಿರುತ್ತೆ. ಹಾಗೆ ಇಂಡನ್ಬರ್ಗ್ ಮಾಡಿರುವಂತಹ ಕೆಲವೊಂದಿಷ್ಟು ಪ್ರೋಬ್ಗಳನ್ನ ಮಾತ್ರ ಸೆಬಿ ಇನ್ವೆಸ್ಟಿಗೇಟ್ ಮಾಡಿದರೆ. ಹಾಗೆ ಮಿಕ್ಕಿರುವಂತ ಪ್ರೋಬ್ಸ್ ಏನಿದೆ ಅದನ್ನ ಕಂಪ್ಲೀಟ್ ಮಾಡೋದಕ್ಕೆ ಸೆಬಿಗೆ ಸುಪ್ರೀಂ ಕೋರ್ಟ್ 3 ತಿಂಗಳ ಅವಕಾಶವನ್ನ ಕೊಟ್ಟಿದ್ದಾರೆ. ಸೊ ಮತ್ತೆ 3 ತಿಂಗಳ ನಂತರ ಸೆಬಿ ಒಂದು ರಿಪೋರ್ಟ್ ಅನ್ನ ಸುಪ್ರೀಂ ಕೋರ್ಟ್ಗೆ ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಹಾಗೆ ಅದಾನಿ ಪೋರ್ಟ್ನ ಬೋರ್ಡ್ ಮೀಟಿಂಗ್ ಕೂಡ ಇವತ್ತು ಕಂಪ್ಲೀಟ್ ಆಗಿದೆ. $601 ಮಿಲಿಯನ್ ಫಂಡ್ ರೈಸಿಂಗ್ ನ ಡಿಸ್ಕಷನ್ಸ್ ಆಗಿದೆ. ಡೆಬೆಂಚರ್ಸ್ ಗಳನ್ನ ಇಶ್ಯೂ ಮಾಡೋ ಮೂಲಕ ಫಂಡ್ ರೈಸಿಂಗ್ ಅನ್ನ ಅದಾನಿ ಪೋರ್ಟ್ ಮಾಡ್ತಾರೆ. ಹಾಗೆ ಗೌತಮ್ ಅದಾನಿ ಅವರು ಈ ಒಂದು ಕಂಪನಿಯ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿ ರೀಅಸೈನ್ ಆಗಿದ್ದಾರೆ. ಹಾಗೆ ಕರಣ್ ಅದಾನಿ, ಗೌತಮ್ ಅದಾನಿ ಅವರ ಮಗ ಈ ಕಂಪನಿಯ CEO ಆಗಿದ್ರು. ಅವರೀಗ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಅಪಾಯಿಂಟ್ ಆಗಿದ್ದಾರೆ. ಹಾಗೆ ನಿಸಾನ್ ಮೋಟರ್ನ ಚೀಫ್ ಆಪರೇಟಿಂಗ್ ಆಫೀಸರ್ ಆಗಿದ್ದಂಥ ಅಶ್ವನಿ ಗುಪ್ತಾ ಅವರು ಈ ಕಂಪನಿಯ CEO ಆಗಿ ಅಪಾಯಿಂಟ್ ಆಗಿದ್ದಾರೆ. ಹಾಗೆಯೇ ಮ್ಯಾನೇಜ್ಮೆಂಟ್ನಲ್ಲಿ ಕೂಡ ಚೇಂಜಸ್ ನಮಗೆ ನೋಡೋದಕ್ಕೆ ಸಿಗ್ತದೆ. ಸೊ ಅದಾನಿ ಗ್ರೂಪ್ನ ಸ್ಟಾಕ್ಗಳನ್ನು ನೀವು ಹೋಲ್ಡ್ ಮಾಡ್ತಿದ್ದೀರ ಅಂದರೆ ಖಂಡಿತವಾಗ್ಲೂ ಕಂಟಿನ್ಯೂ ಮಾಡ್ಬೋದಾಗುತ್ತೆ. ಫ್ರೆಶ್ ಆಗಿ ಎಂಟ್ರಿಯನ್ನು ಕೊಡ್ತೀರಾ ಅಂದಾಗ ಸ್ವಲ್ಪ ಕೇರ್ಫುಲ್ ಆಗಿ ಡಿಸಿಷನ್ಸನ್ನು ತಗೊಂಡು ಎಂಟ್ರಿಯನ್ನು ಕೊಡಬೇಕಾಗುತ್ತೆ. ಯಾವುದೇ ರೀತಿಯಲ್ಲಿ ಲಂಸಮ್ ಇನ್ವೆಸ್ಟ್ಮೆಂಟನ್ನು ಮಾಡೋದಕ್ಕೆ ಹೋಗಬೇಡಿ. ಸೊ ಬೈ ಆನ್ ಡಿಪ್ ಸ್ಟ್ರಾಟಜಿಯಲ್ಲಿ ಶೇರ್ಸ್ಗಳನ್ನು ಬೈ ಮಾಡ್ಕೋಬೋದಾಗುತ್ತೆ. ಅದಾನಿ ಪೋರ್ಟ್, ಅದಾನಿ ಗ್ರೀನ್ ಎನರ್ಜಿ, ಅದಾನಿ ಎಂಟರ್ಪ್ರೈಸಸ್ ಒಳ್ಳೆ ಒಂದು ಚಾಯ್ಸಸ್ ಆಗ್ಬೋದು.
ಹಾಗೆ ಇವತ್ತು ಇಂಡಸ್ಇಂಡ್ ಬ್ಯಾಂಕ್ ಮತ್ತು ಐಟಿಸಿಯಲ್ಲಿ ಕೂಡ ಪಾಸಿಟಿವ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಟಾಪ್ ಲೂಸರ್ಸ್ ಲಿಸ್ಟ್ನಲ್ಲಿ ಮೆಟಲ್ ಸೆಕ್ಟರ್ನ ಕಂಪನಿಗಳು ನೋಡೋದಕ್ಕೆ ಸಿಕ್ತು. ಇಂಡಾಲ್ಕೋ, ಜೆಎಸ್ಡಬ್ಲ್ಯೂ ಸ್ಟೀಲ್, ಟಾಟಾ ಸ್ಟೀಲ್ನಲ್ಲಿ 3%ಗೂ ಹೆಚ್ಚಿನ ಡೌನ್ ಸೈಡ್ ನೋಡೋದಕ್ಕೆ ಸಿಗ್ತದೆ. ಟಾಟಾ ಸ್ಟೀಲ್ನಲ್ಲಿ ಕೋಟಕ್ ಇನ್ಸ್ಟಿಟ್ಯೂಷನಲ್ ಈಕ್ವಿಟೀಸ್ ಟಾರ್ಗೆಟ್ ಅನ್ನು ಡೌನ್ಗ್ರೇಡ್ ಮಾಡಿದ್ದಾರೆ. ಬಟ್ ಜೆಎಸ್ಡಬ್ಲ್ಯೂ ಸ್ಟೀಲ್ನಲ್ಲಿ ಜೆಫ್ರೀಸ್ ಒಳ್ಳೆ ಒಂದು ಪಾಸಿಟಿವ್ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ. ಕೋಟಕ್ ಇನ್ಸ್ಟಿಟ್ಯೂಷನಲ್ ಈಕ್ವಿಟೀಸ್ನ ರಿಪೋರ್ಟ್ನಿಂದ ಸ್ವಲ್ಪ ವೀಕ್ನೆಸ್ ಮೆಟಲ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಬಟ್ Q3ನಲ್ಲಿ ಯಾವ ರೀತಿಯ ಪರ್ಫಾರ್ಮೆನ್ಸ್ ಮೆಟಲ್ ಸ್ಟಾಕ್ಗಳ ಕಡೆಯಿಂದ ಬರುತ್ತೆ ಅದನ್ನು ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಹಾಗೆ ಐಟಿ ಸ್ಟಾಕ್ಗಳಲ್ಲಿ ಕೂಡ ಇವತ್ತು ವೀಕ್ನೆಸ್ ನೋಡೋದಕ್ಕೆ ಸಿಕ್ತು. LTI ಮೈಂಟ್ರಿ 3% ಕರೆಕ್ಟ್ ಆಗಿದೆ. ಇನ್ಫೋಸಿಸ್ನಲ್ಲಿ ಕೂಡ ಆಲ್ಮೋಸ್ಟ್ 3% ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಜನವರಿ 11ಕ್ಕೆ TCS ಇನ್ಫೋಸಿಸ್ನ ರಿಸಲ್ಟ್ ಬರುತ್ತೆ. ಹಾಗೆ ಅಷ್ಟೊಳ್ಳೆ ರಿಸಲ್ಟ್ನ ಎಕ್ಸ್ಪೆಕ್ಟೇಷನ್ಸ್ ಈ ಕಂಪನಿಗಳ ಕಡೆಯಿಂದ ಇರೋದಿಲ್ಲ. ಬಹಳಷ್ಟು ಐಟಿ ಕಂಪನಿಗಳ ರೆವೆನ್ಯೂ ಇಯರ್ ಆನ್ ಇಯರ್ ಫಾಲ್ ಆಗುವಂಥ ಚಾನ್ಸಸ್ ಇದೆ. ಹಾಗೆ ಪ್ರಾಫಿಟ್ ಕೂಡ ಫಾಲೋ ಆಗುವಂಥ ಚಾನ್ಸಸ್ ಇದೆ ಅಂತ ಅನಲಿಸ್ಟ್ಗಳು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಸೊ ಐಟಿ ಸ್ಟಾಕ್ಗಳಲ್ಲಿ ಒಳ್ಳೆ ಒಂದು ಜಂಪ್ ಇದ್ದಾಗ ಕೂಡ ಈ ಒಂದು ವಿಷಯವನ್ನು ನಾನು ನಿಮಗೆ ತಿಳಿಸಿದ್ದೆ. Q3ನಲ್ಲಿ ಅರ್ನಿಂಗ್ ಅಪ್ಡೇಟ್ಸ್ ಯಾವ ರೀತಿಯಲ್ಲಿ ಇರುತ್ತೆ ಅದು ಕೂಡ ಕಂಪನಿಗಳಿಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ. ಸೊ ಅರ್ನಿಂಗ್ ಸೀಸನ್ ಹತ್ರ ಬರ್ತಿರುವಾಗ ಸ್ವಲ್ಪ ಐಟಿ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಪ್ಯಾನಿಕ್ ನೋಡೋದಕ್ಕೆ ಸಿಗ್ತದೆ. ನೋಡಬೇಕಾಗುತ್ತೆ ಈ ಕಂಪನಿಗಳು ಯಾವ ರೀತಿಯಲ್ಲಿ Q3 ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡ್ತಾರೆ ಅಂತ. ಇವತ್ತಿನ FII DII ಆಕ್ಟಿವಿಟಿಯನ್ನು ಅಬ್ಸರ್ವ್ ಮಾಡಿದಾಗ ಇಬ್ಬರು ಕೂಡ ನೆಟ್ ಸೆಲ್ಲರ್ಸ್ ಆಗಿದ್ದಾರೆ. DIIಸ್ ಕಡೆಯಿಂದ 862 ಕೋಟಿ ಅಮೌಂಟ್ನ ನೆಟ್ ಸೆಲ್ಲಿಂಗ್ ನೋಡೋದಕ್ಕೆ ಸಿಕ್ಕಿದ್ರೆ FIIಸ್ ಕಡೆಯಿಂದ 666 ಕೋಟಿ ಅಮೌಂಟ್ನ ನೆಟ್ ಸೆಲ್ಲಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಸಂವರ್ಧನ್ ಮದರ್ಸನ್ನಲ್ಲಿ ಇವತ್ತು 3% ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ ಪ್ರಮೋಟರ್ ಗ್ರೂಪ್ ಆಗಿರುವಂಥ ಸುಮಿತೋಮೋ ವೈರ್ಸ್ ಸಂವರ್ಧನ್ ಮದರ್ಸನ್ನಲ್ಲಿ ತಮ್ಮ ಸ್ಟೇಕನ್ನು ಸೆಲ್ ಮಾಡಬೇಕು ಅಂತ ಇದ್ದಾರೆ. ಅವರು 14.15% ಸ್ಟೇಕನ್ನು ಸಂವರ್ಧನ್ನಲ್ಲಿ ಹೋಲ್ಡ್ ಮಾಡ್ತಿದ್ದಾರೆ. ಕಂಪ್ಲೀಟ್ ಸ್ಟೇಕನ್ನು ಸೆಲ್ ಮಾಡುವಂಥ ಪ್ಲಾನ್ಸ್ ಇದೆ. ಸೊ ಸದ್ಯಕ್ಕೆ ಸಂವರ್ಧನ್ ಮದರ್ಸನ್ನ ಮಾರ್ಕೆಟ್ ಕ್ಯಾಪ್ನ ಆಧಾರದ ಮೇಲೆ ಅಬ್ಸರ್ವ್ ಮಾಡಿದಾಗ ಟೋಟಲ್ ವರ್ತ್ ಆಫ್ ಶೇರ್ಸ್ ಏನಿದೆ ಅದು 10,000 ಕೋಟಿ ಆಗಿರುತ್ತೆ. ಸೊ ಮದರ್ಸನ್ನಲ್ಲಿ 10,000 ಕೋಟಿಯ ಒಂದು ಬ್ಲಾಕ್ ಡೀಲ್ ಬರುವಂಥ ಚಾನ್ಸಸ್ ಇದೆ. ಸೊ ಮ್ಯಾನೇಜ್ಮೆಂಟ್ಗೆ ಇದರ ಬಗ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಸೊ ಅದಕ್ಕೆ ಅವರು ಬೇರೆ ಇನ್ವೆಸ್ಟರ್ಸ್ಗಳನ್ನು ಕೂಡ ಆಲ್ರೆಡಿ ಅಪ್ರೋಚ್ ಮಾಡಿರ್ತಾರೆ. ಸೊ ಇನ್ವೆಸ್ಟರ್ಸ್ಗಳು ಅವೈಲೇಬಲ್ ಇರ್ತಾರೆ. ಅವರು ಈ ಒಂದು ಬ್ಲಾಕ್ ಡೀಲ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿ ಸುಮಿತೋಮೋ ಪ್ರಮೋಟರ್ ಏನು ಶೇರ್ಸ್ಗಳನ್ನು ಸೆಲ್ ಮಾಡ್ತಾರೆ ಅದನ್ನು ಅವರು ಬೈ ಮಾಡ್ಕೊಳ್ತಾರೆ. ಸೊ ಹೆಚ್ಚಿನ ಒಂದು ಪ್ಯಾನಿಕ್ ಬರೋದಿಲ್ಲ ಅಂತ ಬಹಳಷ್ಟು ಅನಲಿಸ್ಟ್ಗಳು ಪ್ರಿಡಿಕ್ಟ್ ಮಾಡಿದ್ದಾರೆ. ಬಟ್ ಸ್ಟಿಲ್ ಸ್ಟಾಕ್ ಪ್ರೈಸ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ರೀಸೆಂಟಾಗಿ ಡಿಮರ್ಜ್ ಆಗಿರುವಂಥ ಮದರ್ಸನ್ ಸುಮಿನಲ್ಲಿ ಕೂಡ ಸುಮಿತೋಮೋ ವೈರ್ಸ್ 25% ಸ್ಟೇಕನ್ನು ಹೋಲ್ಡ್ ಮಾಡ್ತಾರೆ. ಬಟ್ ಆ 25% ಸ್ಟೇಕನ್ನು ಮದರ್ಸನ್ ಸುಮಿ ವೈರಿಂಗ್ನಲ್ಲಿ ಅವರು ಸೆಲ್ ಮಾಡ್ತಿಲ್ಲ. ಸುಮಿತೋಮೋ ವೈರಿಂಗ್ ಒಂದು ವೈರಿಂಗ್ ರಿಲೇಟೆಡ್ ಬಿಸ್ನೆಸ್ ಆಗಿರೋದ್ರಿಂದ ವೈರಿಂಗ್ ಬಿಸ್ನೆಸ್ನಲ್ಲಿ ತಮ್ಮ ಸ್ಟೇಕನ್ನು ಹೋಲ್ಡ್ ಮಾಡ್ಕೋತಿದ್ದಾರೆ. ಆಟೋ ಆಕ್ಸಿಲರಿ ಬಿಸ್ನೆಸ್ನಲ್ಲಿ ತಮ್ಮ ಸ್ಟೇಕನ್ನು ಸೆಲ್ ಮಾಡ್ತಿದ್ದಾರೆ. ಸೊ ಬಿಸ್ನೆಸ್ಸನ್ನು ಡಿಮರ್ಜ್ ಮಾಡಿದಾಗ ಈ ರೀತಿಯ ರಿಸ್ಕ್ಗಳು ಕೂಡ ಇರುತ್ತೆ. ಆಲ್ರೆಡಿ ಇನ್ವೆಸ್ಟ್ ಮಾಡಿರುವಂಥ ಇನ್ವೆಸ್ಟರ್ಸ್ಗಳು ಒಂದು ಬಿಸ್ನೆಸ್ನಲ್ಲಿ ಮಾತ್ರ ಇಂಟ್ರೆಸ್ಟೆಡ್ ಆಗಿರ್ತಾರೆ. ಅವರು ಮತ್ತೊಂದು ಬಿಸ್ನೆಸ್ನಲ್ಲಿ ತಮ್ಮ ಸ್ಟೇಕನ್ನು ಸೆಲ್ ಮಾಡುವಂಥ ಚಾನ್ಸಸ್ ಹೆಚ್ಚಾಗಿರುತ್ತೆ. ಸೊ ಪ್ರಮೋಟರ್ ಸ್ಟೇಕನ್ನು ಸೆಲ್ ಮಾಡ್ತಾರೆ ಅಂದಾಗ ಖಂಡಿತವಾಗ್ಲೂ ಕಂಪನಿನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಗುತ್ತೆ. ಬಟ್ ಮದರ್ಸನ್ನ ಪ್ಲಾನ್ಸ್ ತುಂಬಾ ಸ್ಟ್ರಾಂಗ್ ಆಗಿದೆ. 2025ರಲ್ಲಿ $36 ಬಿಲಿಯನ್ ರೆವೆನ್ಯೂನ ಜನರೇಟ್ ಮಾಡಬೇಕು ಅನ್ನೋದು ಮದರ್ಸನ್ನ ಪ್ಲಾನ್ ಆಗಿದೆ. ಹಾಗೆ 380 ಕೋಟಿ ಸ್ಪೆಂಡಿಂಗ್ನಲ್ಲಿ ಅವರು ಏರೋಸ್ಪೇಸ್, ಹೆಲ್ತ್ ಮತ್ತು ಮೆಡಿಕಲ್ ಸೆಕ್ಟರ್ನ ಕಂಪನಿಗಳನ್ನು ಕೂಡ ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಸೊ ಒಂದು ಸ್ಟ್ರಾಂಗ್ ಬಿಸ್ನೆಸ್ ಮಾಡೆಲ್ ಇರುವಂಥ ಕಂಪನಿ ಆಗಿರುತ್ತೆ. ಸೊ ಪ್ಯಾನಿಕ್ ಆಗುವಂಥ ಅವಶ್ಯಕತೆ ಇರೋದಿಲ್ಲ. ಅವೆನ್ಯೂ ಸೂಪರ್ ಮಾರ್ಟ್ಸ್ನಲ್ಲಿ ಕೂಡ 4% ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಅವೆನ್ಯೂ ಸೂಪರ್ ಮಾರ್ಟ್ಸ್ ತಮ್ಮ Q3 ಅಪ್ಡೇಟ್ಸ್ ಅನ್ನು ಶೇರ್ ಮಾಡಿದ್ದಾರೆ. 13,247 ಕೋಟಿಯಷ್ಟು ರೆವೆನ್ಯೂ ಈ ಒಂದು ಕ್ವಾರ್ಟರ್ನಲ್ಲಿ ಬರುವಂಥ ಚಾನ್ಸಸ್ ಇದೆ. ಇಯರ್ ಆನ್ ಇಯರ್ ರೆವೆನ್ಯೂನಲ್ಲಿ 17% ಜಂಪ್ ನೋಡೋದಕ್ಕೆ ಸಿಕ್ಕಿದ್ರೆ Q1 7%ಗೂ ಹೆಚ್ಚಿನ ಜಂಪ್ನ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಈ ಒಂದು ಬಿಸ್ನೆಸ್ ಅಪ್ಡೇಟ್ನಿಂದ ಕೆಲವೊಂದಿಷ್ಟು ಬ್ರೋಕರ್ಗಳು ಡಿಮ್ಯಾಟ್ನಲ್ಲಿ ಒಳ್ಳೆ ಒಂದು ಟಾರ್ಗೆಟ್ಸ್ಗಳನ್ನು ಕೊಟ್ಟಿದ್ದಾರೆ. ಬಟ್ ಕೆಲವೊಂದಿಷ್ಟು ಬ್ರೋಕರೇಜ್ಗಳು ಸೇಲ್ಸ್ ಗ್ರೋತ್ ಅಷ್ಟು ಸ್ಟ್ರಾಂಗ್ ಆಗಿ ಕಾಣಿಸ್ತಿಲ್ಲ. 2020ಕ್ಕೂ ಮುಂಚೆ ಕಡಿಮೆ ಸ್ಟೋರ್ಸ್ ಇತ್ತು, ಆದರೂ ಕೂಡ ಒಳ್ಳೆಯ ಒಂದು ರೆವೆನ್ಯೂ ಮತ್ತು ಸೇಲ್ಸ್ ಗ್ರೋತನ್ನು ಡಿಮಾರ್ಟ್ ತೋರಿಸ್ತಿದ್ರು. ಈಗ ಸ್ಟೋರ್ಸ್ ತುಂಬಾ ಇನ್ಕ್ರೀಸ್ ಆಗಿದೆ. ಬಟ್ ಆ ಒಂದು ಸೇಲ್ಸ್ ಗ್ರೋತ್ ನೋಡೋದಕ್ಕೆ ಸಿಗ್ತಿಲ್ಲ ಅಂತ ಬಹಳಷ್ಟು ಅನಲಿಸ್ಟ್ಗಳು ಪ್ರೆಡಿಕ್ಟ್ ಮಾಡಿದ್ದಾರೆ. ಬಟ್ ಸ್ಟಿಲ್ HSBC ಬೈ ರೇಟಿಂಗ್ ಅನ್ನು ಕೊಟ್ಟಿದ್ದು 4,600 ಟಾರ್ಗೆಟ್ ಪ್ರೈಸ್ ಅನ್ನು ಕೊಟ್ಟಿದ್ದಾರೆ. ಮಾರ್ಗನ್ ಸ್ಟ್ಯಾನ್ಲಿ ಕಡೆಯಿಂದ ಕೂಡ 4,400 ಟಾರ್ಗೆಟ್ ಪ್ರೈಸ್ ನೋಡೋದಕ್ಕೆ ಸಿಗ್ತದೆ. ಸೊ ಅವೆನ್ಯೂ ಸೂಪರ್ ಮಾರ್ಟ್ಸ್ ಈಗ 4,000 ಅರೌಂಡಲ್ಲಿ ಟ್ರೇಡ್ ಆಗ್ತದೆ. ರೆವೆನ್ಯೂ ಗ್ರೋತ್ ಸ್ಟ್ರಾಂಗ್ ಆಗಿದೆ. ನೋಡಬೇಕಾಗುತ್ತೆ ಪ್ರಾಫಿಟಬಿಲಿಟಿ ಯಾವ ರೀತಿಯಲ್ಲಿ ಇನ್ಕ್ರೀಸ್ ಆಗ್ತದೆ ಅಂತ. ಸೊ ಜನವರಿ 2ನೇ ವಾರದಲ್ಲಿ ಇವರು ರಿಸಲ್ಟನ್ನು ಡಿಕ್ಲೇರ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಹಾಗೆ ಕೌಸಲ್ಯ ಲಾಜಿಸ್ಟಿಕ್ನ ಕೊನೆ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಗಿದೆ. ರಿಟೇಲ್ ಕ್ಯಾಟಗರಿ 375 ಟೈಮ್ ಓವರ್ ಸಬ್ಸ್ಕ್ರೈಬ್ ಆಗಿದ್ರೆ, NII ಕ್ಯಾಟಗರಿ 850 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಗಿದೆ. QIB ಕ್ಯಾಟಗರಿಯಲ್ಲಿ 92 ಟೈಮ್ ಓವರ್ ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸ್ವಲ್ಪ ಫಾಲ್ ಆಗಿದೆ. ನಿನ್ನೆ ₹60 ಪ್ರೀಮಿಯಂ ನೋಡೋದಕ್ಕೆ ಸಿಕ್ತಿತ್ತು, ಇವತ್ತು 45 ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. ಸೊ ಈ ಒಂದು SME IPOನಲ್ಲಿ ಕೂಡ ಅಲಾಟ್ಮೆಂಟ್ನ ಚಾನ್ಸಸ್ ತುಂಬಾ ಕಷ್ಟ ಇರುತ್ತೆ. ಜಿಯೋ ಫಿನಾನ್ಷಿಯಲ್ ಸರ್ವಿಸಸ್ ಮಾರ್ಕೆಟ್ನಲ್ಲಿ ಲಿಸ್ಟ್ ಆದಾಗಿಂದ ಡೌನ್ ಸೈಡ್ನಲ್ಲಿ ಟ್ರೇಡ್ ಆಗ್ತಿದೆ. ಸೊ ರಿಲಯನ್ಸ್ ಏನು ಪ್ರೈಸನ್ನು ಸೆಟ್ ಮಾಡಿದ್ರು ಆ ಒಂದು ಪ್ರೈಸನ್ನು ಕೂಡ ಜಿಯೋ ಫಿನಾನ್ಷಿಯಲ್ಸ್ ರೀಚ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ.
ಹಾಗೆ ಇವರು AMC ಇಂಡಸ್ಟ್ರಿಗೆ ಅಪ್ಲಿಕೇಶನ್ ಅನ್ನು ಕೂಡ ಸಲ್ಲಿಸಿದ್ರು. ಬ್ಲಾಕ್ ರಾಕ್ನ ಜೊತೆಯಲ್ಲಿ ಒಂದು ಜಾಯಿಂಟ್ ವೆಂಚರ್ ಅನ್ನ ಸ್ಟಾರ್ಟ್ ಮಾಡಿ ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿಗೆ ಎಂಟರ್ ಆಗಬೇಕು ಅನ್ನುವಂಥ ಒಂದು ಪ್ಲಾನ್ಸ್ ಇತ್ತು. ಸೊ ಮೇ ಬಿ ಸದ್ಯದಲ್ಲೇ ಜಿಯೋ ಫಿನಾನ್ಷಿಯಲ್ಸ್ಗೆ AMC ಲೈಸೆನ್ಸ್ ಕೂಡ ಸಿಗ್ಬೋದು. ಬಟ್ ಇದೊಂದು ಲಾಂಗ್ ಪ್ರೋಸೆಸ್ ಆಗಿರುತ್ತೆ. ಮೊದಲು ಜಸ್ಟ್ ಒಂದು ಇನ್ ಪ್ರಿನ್ಸಿಪಲ್ ಅಪ್ರೂವಲ್ ಸಿಗುತ್ತೆ. ಸೊ ಅದಾದ್ಮೇಲೆ ಜಿಯೋ ಫಿನಾನ್ಷಿಯಲ್ಸ್ ತಮ್ಮ AMC ಬಿಸ್ನೆಸ್ ಅನ್ನ ಸೆಟಪ್ ಮಾಡಬೇಕಾಗುತ್ತೆ. ಅದಾದ್ಮೇಲೆ ಫೈನಲ್ ಲೈಸೆನ್ಸ್ ಸಿಗುತ್ತೆ. ಸೊ ಇದೊಂದು 1 ವರ್ಷದ ಪ್ರೋಸೆಸ್ ಆಗಿರುತ್ತೆ. ಈಗ ಅಪ್ರೂವಲ್ ಸಿಕ್ಕಿದ್ರು ಕೂಡ 2025ರಲ್ಲಿ ಜಿಯೋ ಫಿನಾನ್ಷಿಯಲ್ಸ್ ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿಗೆ ಎಂಟರ್ ಆಗ್ಬೋದಾಗುತ್ತೆ. Q2 ನಲ್ಲಿ ಒಳ್ಳೆ ಒಂದು ರಿಸಲ್ಟ್ ಅನ್ನ ಜಿಯೋ ಫಿನಾನ್ಷಿಯಲ್ಸ್ ಡಿಕ್ಲೇರ್ ಮಾಡಿದ್ರು. Q3 ನಲ್ಲಿ ಕೂಡ ಅದೇ ರೀತಿಯ ಒಂದು ಎಕ್ಸ್ಪೆಕ್ಟೇಷನ್ಸ್ ಕಂಪನಿ ಕಡೆಯಿಂದ ಇರುತ್ತೆ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂತ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.